ನಮಸ್ಕಾರ ಎಲ್ಲ ಸ್ಪರ್ಧಾ ಮಿತ್ರರಿಗೂ RKHK ಸ್ಟಡಿ ಫಾರಮ್ಗೆ ಸ್ವಾಗತ. ನೋಡ್ರಿ, ಇವತ್ತಿನ ದಿನ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಗ್ಗೆ ನೋಡೋಣ. ಕ್ವಶನ್ಸ್ ಯಾವ ಥರ ಅಂತಂದ್ರೆ ಮಿಕ್ಸ್ಡ್ ಕ್ವಶನ್ಸ್ ಇರ್ತಾವ. ಎಲ್ಲ ಚಾಪ್ಟರ್ ಮೇಲೂ ಕ್ವಶನ್ಸ್ ಇರ್ತದ. ಇವತ್ತು ಆ ಎಲ್ಲ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ RKHKR ಸ್ಟಡಿ ಫಾರಮ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಡ್ರಿ. ನಿಮ್ಮ ಎಲ್ಲ ವಿಡಿಯೋಸನ್ನು ಅಪ್ಡೇಟ್ಗಳು ನಿಮ್ಗೆ ಬರ್ತದ, ನೀವು ನೋಡ್ಕೋಬೋದು. ಇವಾಗ ನಾವು ಮೊದಲನೇದಾಗಿ ಕ್ವಶನ್ಸ್ ನೋಡೋಣ. ಯಾವ ಥರ ಕ್ವಶನ್ಸ್ ಬರ್ತಾವ, ಯಾವ ಥರ ಸಾಲ್ವ್ ಮಾಡಬೇಕು. ಇದ್ರಾಗ ನಮ್ಮ ಕಡೆ ಇರ್ಬೇಕಂದ್ರೆ ಈಸಿ ಮೆಥಡಲ್ಲಿ ಸಾಲ್ವ್ ಮಾಡೋದು ಹೇಳ್ಬಿಡ್ತೀವಿ. ನಿಮ್ಗೆ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಕ್ವಶನ್ ಬಂದರೆ ಯಾವ ಥರ ಬಿಡಿಸ್ಬೇಕಂತ ನೋಡೋಣ. ಮೊದಲನೇ ಕ್ವಶನ್ ನೋಡ್ಕೊಡ್ರಿ. ಫಸ್ಟ್ ಕ್ವಶನ್, ಈ ಸರಣಿಯಲ್ಲಿ ಸೇರಿಸಬೇಕಾದ ಅಕ್ಷರಗಳನ್ನು ಗುರುತಿಸಿ ಅಂತ ಐತಿ. ಇಲ್ಲಿ ಕೆಳಗ 4 ಆಪ್ಷನ್ಸ್ ಅದಾವ, ABCD ಅಂತ. ಇದ್ರಾಗ ಯಾವ್ದು ಕರೆಕ್ಟ್ ಆಗಿ ಚಾಯ್ಸ್ ಆಕತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಕ್ವಶನ್ಸ್ ಏನೈತೆ ಅಂದ್ರ ಇಲ್ಲಿ ಫಸ್ಟ್ ಡ್ಯಾಶ್ ಕೊಟ್ಟಾನ, ಆಮೇಲೆ XS ಕೊಟ್ಟಾನ, ಮತ್ತು ಡ್ಯಾಶ್ ಕೊಟ್ಟಾನ, ಆಮೇಲೆ YX ಅಂತ ಕೊಟ್ಟಾನ, ಡ್ಯಾಶ್ YY ಅಂತ ಕೊಟ್ಟಾನ, YXY ಅಂತ ಕೊಟ್ಟಾನ, ಡ್ಯಾಶ್ XXY ಅಂತ ಕೊಟ್ಟಾನ. ಇದನ್ನ ಯಾವ ಥರ ಬಿಡಿಸ್ಬೋದ್ರ? ಫಸ್ಟ್ ಒಂದು ಆಪ್ಷನ್ ವೈಸೂ ಬಿಡಿಸ್ಬೋದು ಕ್ವಶನ್ಸ್ ಅಲ್ಲಿ. ಸೆಕೆಂಡ್, ಅಲ್ಲಿ ಯಾವ ಥರ ಕ್ವಶನ್ಸ್ ಇರ್ತದೆ ಅದನ್ನ ನೋಡ್ಕೊಂಡು ಬಿಡಿಸ್ಬೇಕಾಗತ್ತೆ. ಇಲ್ಲಿ ಮೊದಲೇದಾಗಿ ನೋಡ್ರಿ, ನಾವು ಆಪ್ಷನ್ಸ್ ವೈಸ್ ಬಿಡಿಸ್ಬೇಕನೋ ಇಲ್ಲಿ ಡೈರೆಕ್ಟಾಗಿ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಏನಿದೆ ಇಲ್ಲಿ ಮೊದಲು ಇಲ್ಲಿ ಅದ ನೋಡ್ರಿ, XX ಅದ, ಆಮೇಲೆ YY ಅದ. ಇಲ್ಲಿ Y ಐತಿ, ಇಲ್ಲೊಂದು ಗ್ಯಾಪ್ ಕೊಟ್ಟು ಇಲ್ಲಿ XX ಕೊಟ್ಟಾನ. ನೋಡ್ಕೊಡಿ ಹೆಂಗೆ ಬಿಡ್ಬೇಕು. ಮೊದಲು ಇಲ್ಲಿ XX ಐತಲ್ಲ, ಬಿಟ್ಬಿಡ್ರಿ. ಇಲ್ಲಿನದೆ ಇಲ್ಲಿ ಸೆಕೆಂಡು ಫಸ್ಟ್, ಇಲ್ಲಿ X ಐತಿ, ಡ್ಯಾಶ್ ಐತಿ, Y ಐತಿ, X ಐತಿ, Y ಡ್ಯಾಶ್ Y ಡ್ಯಾಶ್ XY ಐತಿ, ಡ್ಯಾಶ್ XXY ಅಂತ ಐತಿ. ಇಲ್ಲಿ ಡ್ಯಾಶ್ ಐತಿ ನೋಡ್ರಿ. ಇಲ್ಲಿ ಮೊದಲಾಗಿ ಇಲ್ಲೆರಡು XX ಅಂತೈತಿ, ಇಲ್ಲಿ YX, ಇಲ್ಲಿ YY ಐತಿ, ಇಲ್ಲಿ XY ಐತಿ, XXY ಐತಿ. ಇದ್ರಾಗ ಯಾವ ಚಾಯ್ಸ್ ಆಕತ್ತೆ ಅಂದ್ರೆ ಮೊದಲೇದಾಗಿ XXYY ಅಂತ ನೋಡ್ಕೊಡ್ರಿ. ಇಲ್ಲಿ X ಐತಿ, ಇಲ್ಲಿ Y ಐತಿ, ಇಲ್ಲಿ XX ಐತಿ, YY ಅಂತ ಐತಿ. ಈಗ ಅದೇ ಥರ ಮಾಡ್ಕೊತ ಹೋದ್ರೆ ಫಸ್ಟಕ್ಕೆ ಏನು ಬರುತ್ತೆ, ಇಲ್ಲಿ ಫಸ್ಟು ಇಲ್ಲಿ XX ಐತಲ್ಲ, ಅದ್ರ ಹಿಂದ್ಗಡೆ ಏನು ಬರುತ್ತೆ, ಒಂದು Y ಬರುತ್ತಾ, ಆಮೇಲೆ ಏನದ X ಐತಿ, ಇಲ್ಲಿ ಮತ್ತೆ ಗ್ಯಾಪ್ ಅದ. ಗ್ಯಾಪ್ ಇದರಲ್ಲಿ XX ಹಾಕಲಿ Y ಬರ್ತಾ ನೋಡ್ರಿ. Y X ಅಂತ ಕೊಟ್ಟಿದ್ದಾರೆ ಅವರು, YX ಅಂತ YX ಇಟ್ಕೊಳ್ಳೋಣ. ಮತ್ತು ಡ್ಯಾಶ್ ಕೊಟ್ಟಾರ. X ಆದ್ಮೇಲೆ ಏನು ಬರುತ್ತೆ, ಮತ್ತೊಂದು X ಬರುತ್ತಾ. ಅದಾದ್ಮೇಲೆ Y ಇದೆ ನೋಡ್ರಿ, Y ಬರ್ಕೋಣ, ಮತ್ತೆ Y ಇದ, ಮತ್ತು ಡ್ಯಾಶ್ ಕೊಟ್ಟಾರ. ಈ ಸ್ಪೇಸಲ್ಲಿ Y ಕೊಡ್ಲಿ ಏನು ಬರುತ್ತಾ, X ಬರ್ತಾ ನೋಡ್ರಿ. ಆಮೇಲೆ Y ಬರ್ದಾರ, ಮತ್ತು ಒಂದು Y ಆದ ಕೂಡಲೇ ಇನ್ನೊಂದು Y ಬರ್ಬೇಕಲ್ಲ, ಡಬಲ್ Y ಬರ್ಬೇಕಾ. YXY, ಈ Y ಒಂದು ಉಳಿತಲ್ಲ, ಇಲ್ಲಿ ಫಸ್ಟಿಗೆ ಇದಾಗಿದೆ ನೋಡ್ರಿ, ಫಸ್ಟಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ XX, ಇಲ್ಲಿ ಒಂದು Y ಇದೆ, ಇಲ್ಲೊಂದು Y ಇದೆ, ಇಲ್ಲೊಂದು Y, ಇಲ್ಲಿ ಒಂದು Y, XXYY.
ಯಾವ ಥರ ಅಂದ್ರೆ ಎಕ್ಸ್ ಎಕ್ಸ್ ವೈ 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 ಆಗಿದೆ. ಆಪ್ಷನ್ಸ್ ಯಾವ್ದು ಬರ್ತಂದ್ರೆ ನೋಡ್ಕೊಡ್ರಿ, ವೈ 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 ಎಕ್ಸ್ 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 ವೈ ವೈ. ಇಲ್ಲಿ ಯಾವುದ್ರದ್ದು ವೈ ವೈ ಎಕ್ಸ್ ಎಕ್ಸ್ ವೈ ಡಿ ಡಿ ಏನೈತಲ್ಲ ಅದು ಕರೆಕ್ಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಏನಿದೆ ಕೆಳಗಿನ ಪದಗಳಿಗೆ ಹೆಚ್ಚು ಸೂಕ್ತವಾದ ವೆನ್ ರೇಖಾಚಿತ್ರವನ್ನು ಆರಿಸಿ ಅಂತ ಐತಿ. ಏನೈತಿ, ಮಹಿಳೆಯರು, ತಾಯಂದಿರು, ಸಹೋದರಿಯರು ಅಂತ ಐತಿ. ಈ ಥರ ಇದ್ರ ಯಾವ್ದು ಕರೆಕ್ಟಾಗಿ ಚಾಯ್ಸ್ ಆಕತಿ ಅಂತ ನೋಡ್ಬೇಕಾ. ಇದು ವೆನ್ ಡಯಾಗ್ರಾಮ್ ಒಳಗತಿ ನೋಡ್ಕೊಡ್ರಿ. ಇವಾಗ ಮಹಿಳೆಯರಲ್ಲ, ಮಹಿಳೆಯರ ಒಳಗ ತಾಯಂದಿರು ಮತ್ತು ಸಹೋದರಿಯರು ಬರ್ತಾರ. ಮಹಿಳೆಯರ ಒಳಗೆ ತಾಯಂದಿರು ಸಹೋದರರು. ಆದರೆ ಈಗ ಆಪ್ಷನ್ಸ್ ವೈಸ್ ನೋಡ್ಕೊತ ಹೋಗೋಣ. ಮೊದಲೇ ಈ ಏನೈತಿ, ಮಹಿಳೆಯರು ಮೇಲಿದೆ ಅಲ್ಲ ಅದ್ರೊಳಗೆ ತಾಯಂದಿರು ಒಳಗೆ ಸಹೋದರಿಯರು ಬರ್ತಾರ. ಇಲ್ಲಿ ಏನು ಕ್ವಶನ್, ತಾಯಂದಿರು ಮತ್ತು ಸಹೋದರಿಯರ್ಗ ಸಂಬೋಧನೆ ಇರಲ್ಲ, ಅವರೇ ಬೇರೆ ಅವರೇ ಬೇರೆ. ಆಯ್ತಾ, ಮಹಿಳೆಯರ ಒಳಗಡೆ ಬರ್ತಾರ. ಆದ್ರೆ ತಾಯಂದಿರು ಮತ್ತು ಸಹೋದರಿಯರು ಇಬ್ರು ಸೇಮ್ ಇರಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನೋಡ್ರಿ, ಆಪ್ಷನ್ ಸಿ ನೋಡ್ರಿ. ಇದೇನಿದು, ಮಹಿಳೆಯರು, ತಾಯಂದಿರು, ಸಹೋದರಿಯರು. ಇದು ಆಪ್ಷನ್ಸ್ ಬರಲ್ಲ. ಬಿ ಆಪ್ಷನ್ ನೋಡ್ರಿ. ಇದು ನೋಡ್ರಿ, ಇದು ಕರೆಕ್ಟ್ ಆಗತ್ತಾ, ಇದು ಕರೆಕ್ಟ್ ಆಗತ್ತೆ ನೋಡ್ರಿ. ಯಾವ ಥರ ಕರೆಕ್ಟ್ ಅಂದ್ರೆ ತಾಯಂದಿರದಾರ, ಮಹಿಳೆಯರದಾರ. ಮಹಿಳೆಯರ ಒಳಗಡೆ ತಾಯಂದಿರು ಬೇರೆ, ಸಹೋದರಿಯರು ಬೇರೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಕೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಲಿಯ ಬಳಿ 320 ರೂಪಾಯಿ ಇತ್ತು. ಅದರಲ್ಲಿ 3/4 ಖರ್ಚು ಮಾಡಿ ವಾಚ್ ಕೊಂಡ್ಕೊಳ್ತಾನ. ಉಳಿದದ್ರಲ್ಲಿ ಅವರು ಅದರಲ್ಲಿ 3/8 ಅನ್ನು ಪೆನ್ ಅನ್ನು ಬಳಸಿದರು. ಇವಾಗ ಎಷ್ಟು ಹಣ ಉಳಿದಿದೆ ಅಂತ ಕೇಳ್ಯಾರ. ಅವ್ರು ಎಷ್ಟು ಉಳಿದೈತಿ ಅಂತ ಕೇಳ್ಯಾರ. ಇವಾಗ ನೋಡ್ರಿ, 320 ರೂಪಾಯಿ ಒಳಗ ಅವ್ರು ಏನ್ ಮಾಡ್ಯಾರ, 3/4 ಖರ್ಚು ಮಾಡ್ಯಾರ. ಇವಾಗ 4 ಭಾಗದಲ್ಲಿ 3 ಭಾಗವನ್ನು ಖರ್ಚು ಮಾಡಿದ್ರೆ ಎಷ್ಟಾಯ್ತಿ, 1 ಭಾಗ ಉಳಿತೈತಿ ನೋಡ್ರಿ. 4 ಭಾಗದಲ್ಲಿ 3 ಭಾಗವನ್ನು ಖರ್ಚು ಮಾಡಿದ್ರೆ, ನಾ ಈಗ 1 ಭಾಗ ಯಾಕೆ ತೊಗೊಳತ್ ಗೊತ್ತಾ, ಇಲ್ಲಿ ಅವ್ರ ಖರ್ಚು ಕ್ವಶನ್ ಒಳಗೆ ಏನ್ ಕೇಳ್ಯಾರ, ಖರ್ಚು ಮಾಡಿದ್ದು 3/4 ಐತಿ ನೋಡ್ರಿ. 3/4 ಖರ್ಚು ಮಾಡ್ಯಾರ ಅವ್ರು. 3/4 ಖರ್ಚು ಮಾಡಿದ್ರ ಅದ್ರ ಉಳಿದಷ್ಟು 1/4 ಆಕೈತಿ. ಈಗ ಎಷ್ಟು ಉಳಿತೈತಿ ಅವ್ರ ಹತ್ರ, 4 1 4 8 80 ಆಕೈತಿ ನೋಡ್ರಿ. ಈ 80 ಏನೈತಲ್ಲ ಅದು ಉಳಿದದ್ದು. ಈ ಉಳಿದದ್ ಅಮೌಂಟ್ ಮೊತ್ತದೊಳಗ ಅವ್ರು ಏನ್ ಮಾಡ್ತಾರ, ಇನ್ನು 8 ಭಾಗ ಮಾಡ್ಕೊತಾರ. 8 ಭಾಗ ಮಾಡ್ಕೊಂಡ 8 ಭಾಗ ಒಳಗೆ 1 ಭಾಗವನ್ನ ಏನ್ ಮಾಡ್ತಾರ, ಪೆನ್ನನ್ನ ಖರೀದಿಸ್ಕೊಳ್ತಾರ. ಪೆನ್ ಖರೀದಿಸ್ರ 1 ಭಾಗ ಹೋಯ್ತಂದ್ರ ಉಳಿದಷ್ಟು 7 ಭಾಗ ಉಳಿತೈತಿ. 8 1 8 10. ಇವಾಗ ಅವ್ರ ಹತ್ರ ಎಷ್ಟು ಉಳಿತೈತಿ, 10 7 70 ರೂಪಾಯಿ ಉಳಿತೈತಿ ನೋಡ್ರಿ ಅವ್ರ ಹತ್ರ. ಗೊತ್ತಾಯ್ತಾ ಹೆಂಗಂತ ನೋಡ್ಕೊಟ್ರಿ. ಕ್ವಶನ್, ಅಲ್ಲಿ ಬಳಿ 320 ರೂಪಾಯಿ ಇರ್ತೈತಿ ಅವ್ರ ಹತ್ರ. 320 ಒಳಗ ಅವ್ರ 4 ಭಾಗದೊಳಗೆ 3 ಭಾಗವನ್ನು ಖರ್ಚು ಮಾಡ್ತಾರ. 3 ಭಾಗವನ್ನು ಖರ್ಚು ಮಾಡಿದ್ರೆ ಎಷ್ಟು ಉಳಿತೈತಿ, 1 ಭಾಗ ಉಳಿತೈತಿ. ಆ 1 ಭಾಗ ಏನದ 80 ಆಕತಿ. 80 ಹೆಂಗ್ ಆಕತಿ ನೋಡ್ರಿ, 4 1 4 8 32. ಇದೊಂದು 0 ಇಲ್ಲಿ ಇಟ್ಕೊಂಡಿವಿ. 80 1 80 ಉಳಿತೈತಿ. 80 ರೂಪಾಯಿದೊಳಗೆ ಏನ್ ಮಾಡ್ತಾರ, ಅವ್ರ ಪೆನ್ ತೊಗೊಳ್ತಾರ. ಎಷ್ಟು ಭಾಗನ, 8 ಭಾಗ ಮಾಡ್ಕೊಂಡ ಅದ್ರ 1 ಭಾಗ ಅಷ್ಟ ಪೆನ್ ತಗೋತಾರ.
ಒಂದು ಭಾಗಕ್ಕೆ ಪೆನ್ನಿಗೆ ಎಷ್ಟು ಐತಿ 80 ರೂಪಾಯಿದ ಒಂದು ಭಾಗ ಅಂದ್ರೆ 10 ರೂಪಾಯಿ. 10 ರೂಪಾಯಿ ಕಳೆದ್ರೆ 80 ರೂಪಾಯಿದ 10 ರೂಪಾಯಿ ಕಳೆದ್ರೆ ಎಷ್ಟು ಹೋಯ್ತು? 70 ರೂಪಾಯಿ ಉಳಿತೈತಿ ನೋಡ್ರಿ. 10 × 7 70 ರೂಪಾಯಿ ಅವ್ರ ಹತ್ರ ಉಳಿತೈತಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಹಾನ್ ಬಳಿ 400 ರೂಪಾಯಿ ಇರ್ತೈತಿ. ಅವರು ಅದರಲ್ಲಿ 5/8 ಖರ್ಚು ಮಾಡಿ ವಾಚನ್ನು ಖರೀದಿಸ್ಕೊಳ್ತಾರ. ಉಳಿದ್ರಲ್ಲಿ ಅವರು 1/3 ಅನ್ನು ಪೆನ್ನು ಖರೀದಿಸಲು ಬಳಸಿದರು. ಇವಾಗ ಅವರ ಎಷ್ಟು ಹಣ ಉಳಿದಿದೆ? ಅವ್ರ ಹತ್ರ ಎಷ್ಟು ಹಣ ಉಳಿದೈತೆ ಅಂತ ಕ್ವಶನ್ ಐತಿ. ಇದನ್ನ ಹೆಂಗೆ ಬಿಡಿಸ್ಬೇಕಂತ ನೋಡ್ರಿ. ಅವ್ರ ಹತ್ರ ಇವಾಗ 400 ರೂಪಾಯಿ ಐತಿ. 400 ರೂಪಾಯಿ ಒಳಗೆ ಖರ್ಚು ಮಾಡ್ತಾರ ಅವ್ರ 8 ಭಾಗದೊಳಗೆ 5 ಭಾಗವನ್ನು ಖರ್ಚು ಮಾಡಿದ್ರೆ ಎಷ್ಟು ಉಳಿತೈತಿ? 3 ಭಾಗ ಉಳಿತೈತಿ. ಎಷ್ಟಾಗುತ್ತೆ ಅದು? 3 ಭಾಗ ಉಳಿದ್ರೆ 8 1 8 5 40. ಈ 0 ಇಟ್ಕೊಳ್ಳೋಣ. ಎಷ್ಟಾಕೈತಿ ಅದು? 53 50 × 3 ಅಂತ ಎಷ್ಟಾಕೈತಿ? 150 ಆಕೈತಿ ನೋಡ್ರಿ. 150 ರೂಪಾಯಿ ಉಳಿತೈತಿ. ಈ 150 ರೂಪಾಯಿ ಒಳಗೆ ಏನು ಮಾಡ್ತಾರ ಅವ್ರ? ಮತ್ತೊಂದು ಪೆನ್ನನ್ನು ಖರೀದಿಸ್ತಾರ. ಎಷ್ಟು ಭಾಗ ಒಳಗೆ? 150 ಇಂಟು 3 ಭಾಗ. 3 ಭಾಗ ಒಳಗೆ ಏನು ಮಾಡ್ತಾರ? ಒಂದು ಭಾಗವನ್ನು ಪೆನ್ ಖರೀದಿಸಿದ್ರೆ 3ದಾಗ 1 ಕಡಿಮೆ ಮಾಡಿದ್ರೆ ಎಷ್ಟಾಗತ್ತೆ? 2 ಉಳಿತು ನೋಡ್ರಿ. 3 1 3 5 15. ಈ 0 ಹೆಂಗೆ ಇಟ್ಕೊಳ್ಳೋಣ. ಎಷ್ಟಾಗುತ್ತೆ ಇದು? 50 × 2 ಮಾಡ್ಕೊಂಡ್ರೆ ಆನ್ಸರ್ ಎಷ್ಟಾಗತ್ತೆ? 100 ರೂಪಾಯಿ ಉಳಿದಿವೆ. ಆನ್ಸರ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಏನೈತೆ ಅಂದ್ರೆ, ಆರ್ವಿ ಮತ್ತು ಆಕಾಂಕ್ಷ ಕ್ರಮವಾಗಿ 10,000 ಮತ್ತು 15,000 ಹೂಡಿಕೆಯೊಂದಿಗೆ ಪಾಲುದಾರಿಕೆಯನ್ನು ಪಾರ್ಟ್ನರ್ಶಿಪ್ ಮಾಡಿಕೊಂಡ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರ. ಆದರೆ ಹಣಕಾಸಿನ ತುರ್ತು ಪರಿಸ್ಥಿತಿಯಿಂದಾಗಿ ಏನೈತಿ? ಆಕಾಂಕ್ಷ ತನ್ನ ಹೂಡಿಕೆಯನ್ನು 8 ತಿಂಗಳ ನಂತರ ಹಿಂತೆಗೆದುಕೊಳ್ತಾರ. ಮೊದಲ 12 ತಿಂಗಳ ಲಾಭವನ್ನು ಇಬ್ಬರು ಯಾವ ಅನುಪಾತದಲ್ಲಿ ವಿಂಗಡಿಸ್ಕೊಳ್ಬಹುದು ಅಂತ ಐತಿ. ಇದನ್ನ ಯಾವ ಥರ ಬಿಡಿಸ್ಬೇಕಂದ್ರೆ, ಇವಾಗ ನೋಡ್ರಿ, ಆರ್ವಿ ಎಷ್ಟದಿ? 10,000 ಮತ್ತು ಆಕಾಂಕ್ಷ ಎಷ್ಟು? 15,000 ಅಂತ ಐತಿ. ಈಗ 15,000 ಐತಲ್ಲ, ಅವ್ರು ಏನು ಮಾಡ್ತಾರೆ? ಈಗ ಆಕಾಂಕ್ಷೆ ಏನು ಮಾಡ್ತಾಳ? 8 ತಿಂಗಳ ನಂತರ ತಗೊಂಡ್ಬಿಡ್ತಾಳ ಅಮೌಂಟನ್ನು. ಇವಾಗ ಆರ್ವಿ ಏನೈತಲ್ಲ, ಆರ್ವಿದೆಷ್ಟು? ಆರ್ವಿ 10 ತಿಂಗಳ 10,000 ರೂಪಾಯಿ ಹಾಕಿ 12 ತಿಂಗಳನ್ನು ಇದು ಮಾಡ್ತಾಳ, ಭೂಮಿ ನಡೆಸ್ತಾಳ. ಆದರೆ ಆಕಾಂಕ್ಷೆ ಏನು ಮಾಡ್ತಾಳ? 15,000 ರೂಪಾಯಿನ ಹಾಕಿ 8 ತಿಂಗಳು ಅಷ್ಟೇ ಇರ್ತಾಳಲ್ಲಿ. ಎಷ್ಟಾಗುತ್ತೆ ನೋಡ್ರಿ? 10 ಎಷ್ಟಾಗತಿ? 120 ಆಗತಿ. 15 8 ಅದು 120 ರೂಪಾಯಿ ಆಗತ್ತೆ ನೋಡ್ರಿ. ಅಂದ್ರೆ ನಾ ಇಲ್ಲಿ 0 ತಗೊಂಡಿಲ್ಲ ಇನ್ನು. ಎಷ್ಟು ಭಾಗಕ್ಕೆ ಅನುಪಾತಗಳು ಕೇಳ್ಯಾರ ಅಂತಂದ್ರೆ, ಇದು 1 ಹೋಗುತ್ತಾ, ಇದು 1 ಭಾಗ ಆಗುತ್ತಾ. 2 ಸೇಮ್ ಅದಾವ. ಅನುಪಾತ ಏನಾಗುತ್ತಾ? 1:1 ಆಗುತ್ತೆ ನೋಡ್ರಿ. ಆಯ್ತಾ? ಯಾವ ಥರ ಬಿಡಿಸ್ಕೊಂಡ್ರಿ ನೋಡಿ. ಇದು 10 ಅನ್ನೋದು 10,000 ಇದು 15,000. ಇವು ಒಂದು 12 ತಿಂಗಳ ಮೊದಲ 12 ತಿಂಗಳ ಅಂತ ಕೇಳ್ಯಾರ ಅವ್ರ ಲಾಭವನ್ನ. ಇಲ್ಲಿ ಐತೆ ನೋಡ್ರಿ ಕೆಳಗಡೆ, ಮೊದಲ 12 ತಿಂಗಳ ಲಾಭವನ್ನು ಇಬ್ಬರು ಯಾವ ಅನುಪಾತದಲ್ಲಿ ವಿಂಗಡಿಸ್ಕೊಳ್ಬೇಕು ಅಂತ ಐತಿ. 1:1 ಅದ್ರೊಳಗೆ ವಿಂಗಡಿಸ್ಕೊಳ್ಬೇಕಾಗತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕರ ಮತ್ತು ಅಭಿ ಕ್ರಮವಾಗಿ
35,000 ಮತ್ತು 60,000 ಹೂಡಿಕೆಯೊಂದಿಗೆ ಪಾಲುದಾರಿಕೆಯನ್ನು ಪ್ರಾರಂಭಿಸ್ತಾರ. ಆದರೆ ಹಣಕಾಸಿನ ತುರ್ತು ಸ್ಥಿತಿಯಿಂದಾಗಿ ಅಭಿ ತನ್ನ ಹೂಡಿಕೆಯನ್ನು 10 ತಿಂಗಳ ನಂತರ ಹಿಂತೆಗೆದುಕೊಳ್ಳಬೇಕಾಗಿದೆ. ಮೊದಲ 12 ತಿಂಗಳ ಲಾಭವನ್ನು ಇಟ್ಟು ಯಾವ ಅನುಪಾತದಲ್ಲಿ ಬಿಡಿಸ್ಕೊಳ್ಬೇಕು ಅಂತ ಕ್ವಶನ್ ಐತಿ. ಇದನ್ನ ಯಾವ ತರ ಬಿಡಿಸ್ಬೇಕಂತ ನೋಡ್ರೆ, ತರ ನೋಡ್ರಿ, ತರ ಮತ್ತು ಅಭಿ ಅಂತ ಐತಿ. ಇವರಿಬ್ರು 35,000 ಮತ್ತು ಎಷ್ಟು 60,000, 35,000 ಮತ್ತು 60,000 ಅಂತ ಐತಿ. ಹೂಡಿಕೆ ಪ್ರಾರಂಭಿಸಿ ಅವರ ಮೊದಲ ಹಣಕಾಸಿನ ತುರ್ತು ಪರಿಸ್ಥಿತಿಯಾಗಿ ಅಭಿ ತನ್ನ ಹೂಡಿಕೆಯನ್ನು, ಅಭಿ ಏನಲ್ಲ, ಅಭಿ 60 ಇಂಟು 10 ತಿಂಗಳಷ್ಟೇ ಇರಿಸ್ಕೊತಾನ. ಇದು 35 ಇಂಟು 12 ತಿಂಗಳು, ತರ ಇದ್ದಾವ 12 ತಿಂಗಳವರೆಗೂ ಇರ್ತೈತಿ. ಎಷ್ಟಾಗತ್ತೆ ಇದು ಅಮೌಂಟು? 35 ಹತ್ತಲೆ 350, 35 ಐಡ್ಲೆ 70, 420, 20, 600 ಆಕತಿ. ನನ್ನ 60 ಹತ್ತಲೆ 600 ಆಕತಿ. ಇಲ್ಲಿ ನೋಡ್ಕೊಡ್ರಿ, 420 20 600 ಐತಲ್ಲ, ಇದನ್ನೀಗ ಬಿಡಿಸ್ಕೋಬೇಕು. ಈ 0 ಈ 0 ತೆಗೆದ್ರಿ. 6 42, 6 7 42, 20 6 60. ಇದೇ ಆನ್ಸರ್ ಆಗುತ್ತೆ ನೋಡ್ರಿ. 7:10 ಆನ್ಸರ್ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರ, ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 26 ವರ್ಷ ದೊಡ್ಡವನು. 3 ವರ್ಷಗಳ ನಂತರ ಅವನ ವಯಸ್ಸು ಅವನ ಮಗನ 3 ಪಟ್ಟು ಇರ್ತದೆ. ತಂದೆಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿರ್ತಾವ. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತಂದ್ರ, ಇಲ್ಲಿ ನೋಡ್ರಿ, ಮಗಂದ ವಯಸ್ಸು ಮತ್ತು ಅಪ್ಪನ ವಯಸ್ಸು, ತಂದೆಯ ವಯಸ್ಸು. ಮಗಂದ ಎಷ್ಟೈತಿ ಇಲ್ಲಿ ಕೊಟ್ಟಾಡ್ರಿ, ಮಗನ 3 ಪಟ್ಟು ಇರ್ತದೆ. 3 ವರ್ಷಗಳ ನಂತರದ ನೋಡೋಣ ಇವಾಗ. ಆಮೇಲೆ ಪ್ರಸ್ತುತ ವಯಸ್ಸನ್ನ ಕಂಡಿಡ್ಕೊಳ್ಳೋಣ. ಮಗ ಮತ್ತು ತಂದೆಯ ವಯಸ್ಸು. ಮಗಂದು 1 ಪಟ್ಟು ಆಯ್ತು ಅಂದ್ರ ತಂದೆ ಎಷ್ಟಾಗುತ್ತ 3 ಪಟ್ಟು. ಇವ್ರ ಇಬ್ಬರ ನಡುವೆ ಇರುವಂತೆ ವ್ಯತ್ಯಾಸ ಎಷ್ಟೈತಿ? 2 ವ್ಯತ್ಯಾಸ ಐತಲ್ಲ, 2 ಪಟ್ಟು ವ್ಯತ್ಯಾಸ. ಅದೇ 2 ಐತಲ್ಲ, ಅದೇ 26 ವರ್ಷ ದೊಡ್ಡವನು. 2 ಪಟ್ಟನಲ್ಲ, ಅದೇ 26. ಇದು 2 ಎಷ್ಟಲೇ 26, 2 13 26 ಆಕತಿ. ಅದೇ ರೀತಿ 3 13 ಎಷ್ಟಾಗತ್ತೆ ನೋಡ್ರಿ, 3 13 39 ಆಕತಿ ನೋಡ್ರಿ. ಇದೇನಿದು 39 3 ವರ್ಷಗಳ ನಂತರ. ಕ್ವಶನ್ ಯಾವಾಗ ಕೇಳ್ಯಾರ? ತಂದೆಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ಪ್ರಸ್ತುತ ವಯಸ್ಸು ಎಷ್ಟಾಗುತ್ತಂದ್ರ, ಇವಾಗ 39 ಒಳಗ 3 ವರ್ಷಗಳ ನಂತರ ಕೇಳ್ಯಾನ. ಅದ್ರ 3 ವರ್ಷ ಮೈನಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟಾಗತಿ? 36 ವರ್ಷ. ಇದೇ ಪ್ರಸ್ತುತ ವಯಸ್ಸು. ನೋಡ್ಕೊಡ್ರೆ ಹೆಂಗ್ ಬಂತು ಗೊತ್ತಾಯ್ತಾ? ಮಗ ಮತ್ತು ತಂದೆಗೆ, ಮಗನಿಗಿಂತ ತಂದೆ 3 ಪಟ್ಟು ದೊಡ್ಡವರಾಗ್ತಾರ. ದೊಡ್ಡವರಾದ್ಮೇಲೆ ಏನಾಗತ್ತ, ಇವ್ರಿಬ್ಬರ ನಡುವೆ ಅಂತ ವ್ಯತ್ಯಾಸ ಎಷ್ಟಾಗತ್ತ? ವ್ಯತ್ಯಾಸ 2 ಆಯ್ತಂದ್ರ 1 ಮತ್ತು 3 ನಡುವೆ ಇರುವಂತ ವ್ಯತ್ಯಾಸ 2 ಆಕತ್ತ. ಆ 2 ಏನ್ ವ್ಯತ್ಯಾಸ ಇದೆಯಲ್ಲ, ಅದೇ 26 ವರ್ಷ ದೊಡ್ಡವ್ರು ಇರ್ತಾರ ತಂದೆಯವರು. ಅಂದ್ರೆ ತಂದೆಯ ವಯಸ್ಸು ಅಂತ ಕೇಳ್ಯಾರ ಅವರು. 2 ಎಷ್ಟಲೇ 26, 2 13 26 ಆಕತಿ. 3 13 ಎಷ್ಟಾಕತಿ? 39 ಆಕತಿ. ಇದು 36 ಏನಿದೆಯಲ್ಲ, ಅದೇ 3 ವರ್ಷಗಳ ನಂತರ, 3 ವರ್ಷ ನಂತರದ ಸಂಕೇತ 39 ವರ್ಷ. ಇದರಿಂದ ಯಾವಾಗ ತಂದೆಯ ಪ್ರಸ್ತುತ ವಯಸ್ಸು ಕ್ವಶನ್ ಒಳಗ ಪ್ರಸ್ತುತ ವಯಸ್ಸನ್ನ ಕಂಡುಹಿಡಿಯಿರಿ ಅಂತ ಐತಿ. ಪ್ರಸ್ತುತ ವಯಸ್ಸೊಳಗ
ಈಗ ಬಂದಿರೋ ವಯಸ್ಸೊಳಗ 3 ವರ್ಷದ ನಂತರ ಐತಿ, ಅದ್ರ 3 ವರ್ಷ ಮೈನಸ್ ಮಾಡ್ಕೊಂಡ್ಬಿಟ್ರೆ ಕಳೆದು ಬಿಟ್ರೆ 36 ಅಂತ ಬರುತ್ತೆ ನೋಡ್ರಿ. ಇಷ್ಟೊಂದು ವಯಸ್ಸು ಸಿಕ್ಬಿಟ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರ, ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 32 ವರ್ಷ ದೊಡ್ಡವನು. 5 ವರ್ಷಗಳ ನಂತರ ಅವನ ವಯಸ್ಸು ಅವನ ಮಗನ 5 ಪಟ್ಟು ಇರುತ್ತದೆ. ತಂದೆಯ ಪ್ರಸ್ತುತ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಐತಿ. ಈಗ ನೋಡ್ಕೊಡ್ರಿ, ಮಗ ಮತ್ತು ತಂದೆ ಎಷ್ಟಾಯ್ತು? ಮಗಂದು 1 ಆಯ್ತು ಅಂದ್ರ ತಂದೆದಷ್ಟು 5 ಪಟ್ಟು ಆಯ್ತಾ. ತಂದೆ 5 ಪಟ್ಟು ಆಯ್ತು ಅಂದ್ರ 5 ವರ್ಷ 5 ಪಟ್ಟು ದೊಡ್ಡವ್ರು ಇರ್ತಾರ. ಇವ್ರಿಬ್ಬರ ನಡುವಿರಂತ ವ್ಯತ್ಯಾಸ ಎಷ್ಟೈತಿ? 4 ಐತಿ. ಈ 4 ಏನಿದೆಯಲ್ಲ ಅದೇ 32 ವರ್ಷ ದೊಡ್ಡವರು. 4 ಏನೈತಲ್ಲ ಅದೇ 32 ವರ್ಷ ದೊಡ್ಡವರು ಇರ್ತಾರೆ. ತಂದೆ ವಯಸ್ಸು ಎಷ್ಟಾಗುತ್ತೆ ಕಂಡುಹಿಡ್ಬೇಕು. 4 ಎಷ್ಟಲೇ 32, 4 8ಲೇ 32 ಆಕತಿ. ಅದೇ ರೀತಿ 5 8ಲೇ ಎಷ್ಟಾಕತಿ? 40 ವರ್ಷ. ತಂದೆ ವಯಸ್ಸು ಇವಾಗ 40 ವರ್ಷ. ಇದೇನಿದು? 5 ವರ್ಷಗಳ ನಂತರದ. ಅವಾಗ ಇವಾಗೇನು ಕೇಳ್ತಾರ? ತಂದೆ ಪ್ರಸ್ತುತ ವಯಸ್ಸು ಅಂದ್ರ ಪ್ರೆಸೆಂಟ್ ಏಜ್ ಕೇಳ್ತಾರ. ಎಷ್ಟಾಗತ್ತಂದ್ರ 40ರಾಗ 5 ವರ್ಷಗಳ ಮೈನಸ್ ಮಾಡಿಬಿಡೋಣ. ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 35 ಆಗುತ್ತೆ ನೋಡ್ರಿ. 40ರಾಗ 5 ಕಳೆದ್ರ 5 ವರ್ಷದ ನಂತರ ತೊಗೊಂಡಿದ್ವಿ ಸಿಕ್ಕಿತ್ತು. ಇವಾಗ 5 ವರ್ಷದ ಮೈನಸ್ ಮಾಡ್ಕೊಂಡ್ಬಿಟ್ರೆ 35 ವರ್ಷ ಆಕತಿ. ಆನ್ಸರ್ 35 ವರ್ಷ ವಯಸ್ಸು. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರ, ಪೆಟ್ಟಿಗೆಯಲ್ಲಿ 1 ರೂಪಾಯಿ 50 ಪೈಸೆ ಮತ್ತು 25 ಪೈಸೆ 280 ನಾಣ್ಯಗಳಿವೆ. ಪ್ರತಿಯೊಂದು ರೀತಿಯ ನಾಣ್ಯಗಳ ಮೌಲ್ಯಗಳು 8:4:3 ಅನುಪಾತದಲ್ಲಿವೆ. 50 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ಯಾರ. ಈ ತರ ಕ್ವಶನ್ಸ್ ಬಂದ್ರ ಯಾವ ತರ ಸಾಲ್ವ್ ಮಾಡ್ಬೇಕಂತ ನೋಡೋಣ ನೋಡ್ರಿ. ಇಲ್ಲೇನಿದೆ? 50 ಪೈಸೆ 1 ರೂಪಾಯಿ. ಮೊದಲಿಗೆ 1 ರೂಪಾಯಿ 50 ಪೈಸೆ ಮತ್ತು 25 ಪೈಸೆ ಐತಿ. ಈ ತರ ಇದ್ದಾಗ 280 ನಾಣ್ಯಗಳಿವೆ. ಪ್ರತಿಯೊಂದು ರೀತಿಯ ನಾಣ್ಯಗಳ ಮೌಲ್ಯಗಳು ಕೊಟ್ಟಾರ. ಮೌಲ್ಯ ಇಲ್ಲಿ ಮೌಲ್ಯ ಅಂತಂದ್ರೆ ಬೆಲೆ ಎಷ್ಟೈತೆ ಅದ್ರದ್ದು? ಬೆಲೆ ಏನು ಕೊಟ್ಟಾರ? 8:4:3 ಅಂತ ಕೊಟ್ಟಾರ. ಇವು ಬೆಲೆದ. ಇವುಗಳ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು ನಾವು. ಸಂಖ್ಯೆ ಎಷ್ಟಾಗತ್ತೆ? ಇದು 1 ರೂಪಾಯಿದು 8 ರೂಪಾಯಿ ಆಗ್ಬೇಕಂದ್ರ ಎಷ್ಟು ಸಂಖ್ಯೆಯ ನಾಣ್ಯಗಳು ಬೇಕು? 8 ನಾಣ್ಯಗಳು ಆದಂದ್ರ 8 ರೂಪಾಯಿ ಆಕತಿ. ಈಗ 50 ಪೈಸೆದು 4 ರೂಪಾಯಿ ಆಗ್ಬೇಕಂದ್ರ ಎಷ್ಟು ನಾಣ್ಯಗಳು ಬೇಕು? ಇವಾಗ 1 ರೂಪಾಯಿಗೆ 2 ಏನದು? 1 ರೂಪಾಯಿಗೆ 2 ನಾಣ್ಯಗಳಾದ್ರ
₹1 ಆಕತ್ತೆ ಅದು. ಅದೇ ರೀತಿ 4 ರೂಪಾಯಿ ಆಗ್ಬೇಕಂದ್ರೆ ಎಷ್ಟು? 8 ನಾಣ್ಯಗಳು. 8 ನಾಣ್ಯಗಳು ಬೇಕು. ಈಗ ನೋಡ್ರಿ 25 ಪೈಸೆದು ₹3 ಆಗ್ಬೇಕಂದ್ರೆ ಎಷ್ಟು ನಾಣ್ಯಗಳು ಬೇಕಾಗ್ತಾವ? ₹1ಕ 4 ನಾಣ್ಯಗಳಾಕ್ಕವ 20 ಪೈಸೆದು. ಅದೇ ರೀತಿ ₹3 ಆಗ್ಬೇಕಂದ್ರೆ 12 ನಾಣ್ಯಗಳಾಕೈತಿ ನೋಡ್ರಿ. 12 ನಾಣ್ಯಗಳಾದ್ಮೇಲೆ ಎಷ್ಟಾಗುತ್ತಿದು? 12, 8, 20, 28. ಇವನ್ನೆಲ್ಲ ಸಂಖ್ಯೆಗಳು ಎಷ್ಟಾಗುತ್ತೆ? 28ಕ್ಕ ಎಷ್ಟದ? 280. 280 ಆಗ್ತೈತೆ. ಅವ್ರೇನು ಕೇಳ್ಯಾರ ಕ್ವಶನ್ ಒಳಗ? 50 ಪೈಸೆಯ ನಾಣ್ಯಗಳ ಸಂಖ್ಯೆ ಎಷ್ಟು ಕೊಡ್ತಾರ? 50 ಪೈಸೆ ಅಂದ್ರೆ ಇಲ್ಲಿ ನೋಡ್ರಿ, 50 ಪೈಸೆದು ಎಷ್ಟು ಬರುತ್ತೆ ಅಂತ ಕೇಳ್ಯಾರ. 28 ಹತ್ತಲೇ 8 ಹತ್ತಲೇ 80 ನಾಣ್ಯಗಳು. ಆನ್ಸರ್ ಏನಂತಂದ್ರೆ 80 ನಾಣ್ಯ. 80 ನಾಣ್ಯಗಳು ಆಗ್ತಾವ. ಕೊಡ್ರಿ, ಗೊತ್ತಾಯ್ತಲ್ಲ ಈ ಕ್ವಶನ್ ಹೆಂಗಂತ? ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಏನಾಯ್ತಂದ್ರ, ಆರ್ವಿ ಪಿಗ್ಗಿ ಬ್ಯಾಂಕಿನಲ್ಲಿ 50 ಪೈಸೆ, ₹1 ಮತ್ತು ₹2 ಒಟ್ಟು 231 ನಾಣ್ಯಗಳದಾವ. ಅವುಗಳ ಮೌಲ್ಯಗಳ ಅನುಪಾತವು 4:3:6 ಆಗಿದೆ. ಪಿಗ್ಗಿ ಬ್ಯಾಂಕ್ನಲ್ಲಿರುವ 50 ಪೈಸೆ ನಾಣ್ಯಗಳ ಸಂಖ್ಯೆ ಅಂತ ಕೇಳ್ಯಾರ. 50 ಪೈಸೆ ಅಂತ ಕೇಳ್ಯಾರ. ಇವಾಗ ನೋಡ್ಕೊಡ್ರಿ, ಮೊದಲನೇದಾಗ 50 ಪೈಸೆ ಮತ್ತು ₹1 ಮತ್ತು ₹2 ಅಂತ ಐತಿ. ಈ ಥರ ಇದ್ದಾಗ ಏನು ಕೇಳ್ಯಾರ ಇವ್ರ? ಮೌಲ್ಯಗಳ ಅನುಪಾತ. ಮೌಲ್ಯ ಅಂದ್ರೆ ಎಷ್ಟು? ಮೌಲ್ಯ ಅಂದ್ರೆ ಏನದು? ಬೆಲೆ. ನಾಣ್ಯಗಳ ಬೆಲೆ ಎಷ್ಟೈತಿ? ನಾಣ್ಯಗಳ ಬೆಲೆ 4:3:6 ಐತಿ. ಇವಾಗ ನಾವು ಆ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸಂಖ್ಯೆ ಎಷ್ಟಾಗುತ್ತಾ? ಈಗ 50 ಪೈಸೆದು ₹4 ಆಗ್ಬೇಕಂದ್ರೆ ಎಷ್ಟಾಗುತ್ತಾ? 8 ನಾಣ್ಯಗಳು ಬೇಕಾಕೈತಿ. ₹1 ₹3 ಆಗ್ಬೇಕಂದ್ರೆ 3 ನಾಣ್ಯಗಳು. ₹2 ₹6 ಆಗ್ಬೇಕಂದ್ರೆ ಎಷ್ಟು? ಅದು 3 ನಾಣ್ಯಗಳು ಬೇಕಾಗ್ತಾವ. ಈ ಟೋಟಲ್ ಎಷ್ಟಾಗತ್ತೆ ಇದು? 8 3 11 11 3 14. ಈ 14 ಏನಿದೆಯಲ್ಲ ಅದೇ 231. ನೋಡ್ರಿ, ಈ ಕ್ವಶನ್ ಒಳಗೆ ಏನು ಕೇಳ್ಯಾರ? 50 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ಕೇಳ್ಯಾರ. 50 ಪೈಸೆ ಎಷ್ಟೈತಿ? 8 ಐತಿ. ಇದನ್ನ 2ರಿಂದ ಕಡ್ತಾ ಹೊಡ್ಕೋಣ. 2 7 14, 2 4 8 ಆಕತಿ. ಈಗ ನೋಡ್ಕೊಡ್ರಿ, 2 ಎಷ್ಟಲೇ 7 ಎಷ್ಟಲೇ 231, 7 3 21, 7 3 21, 7 3 21 ಪ್ಲಸ್ 2 23. 7 33 231 ಆಕತಿ. ಅದೇ ರೀತಿ ಇಂಟು 33 ಮಾಡಿದ್ರೆ 3 4 12, 3 4 12 ಪ್ಲಸ್ 1 13, 132.
ಆನ್ಸರ್ 132. ಗೊತ್ತಾಯ್ತಲ್ಲ ಕ್ವಶನ್ ಹೆಂಗ್ ಬಿಡಿಸ್ಬೇಕಂತ. ನೋಡ್ರಿ 50 ಪೈಸೆ, 1 ರೂಪಾಯಿ ಮತ್ತು 2 ರೂಪಾಯಿ ಐತಿ. ಅದ್ರೊಳಗ ಮೌಲ್ಯಗಳು ಕೊಟ್ಟಾರ, ಮೌಲ್ಯಗಳ ಅನುಪಾತ ಕೊಟ್ಟಾರ. ಮೌಲ್ಯಗಳ ಅನುಪಾತ ಎಷ್ಟೈತಿ ಅಂದ್ರೆ ಬೆಲೆ 4:3:6 ಐತಿ. 4:3:6 ಐತಿ. ಅವುಗಳ ನಾಣ್ಯಗಳ ಸಂಖ್ಯೆ ಎಷ್ಟಾಗತ್ತೆ ಅಂತ ಕಂಡುಬೇಕು. ಪ್ರತಿಯೊಂದ್ರದ್ದು ಎಷ್ಟಾಗುತ್ತೆ ಅಂದ್ರೆ ನೋಡ್ರಿ, ಈಗ 50 ಪೈಸೆದು 4 ರೂಪಾಯಿ ಆಗ್ಬೇಕಂದ್ರೆ ಎಷ್ಟು ನಾಣ್ಯಗಳು ಬೇಕು? 8 ನಾಣ್ಯಗಳು ಬೇಕಾಗ್ತಾವ. ಅದೇ ರೀತಿ 1 ರೂಪಾಯಿದು 3 ರೂಪಾಯಿ ಆಗ್ಬೇಕಂದ್ರೆ 3 ನಾಣ್ಯಗಳು ಬೇಕು. 2 ರೂಪಾಯಿದು 6 ರೂಪಾಯಿ ಆಗ್ಬೇಕಂದ್ರೆ ಅದು 3 ನಾಣ್ಯಗಳು ಬೇಕು. ಆಯ್ತಾ? ಇವಾಗ ಟೋಟಲ್ ಆಗಿ 8, 3, 3 ಎಷ್ಟಾಗತ್ತ? ಕೂಡಿಸ್ಕೋಬೇಕಿದ್ 3 ಕೂಡಿಸ್ಕೊಂಡ್ರೆ 14 ಆಗುತ್ತಾ. ಈ 14 ಏನಿದೆಯಲ್ಲ ಅದೇ 231 ನಾಣ್ಯಗಳು. ಅದಂದ್ರೆ 50 ಪೈಸೆ ನಾಣ್ಯಗಳು KR ಅವರು. 50 ಪೈಸೆ ಅಂದ್ರೆ ಎಷ್ಟು? 8 ಐತಿ. ಇದನ್ನ 2ರಲ್ಲಿ ಕರ್ತಾ ಹೊಡ್ಕೊಳ್ಳೋಣ. 14 ಮತ್ತು 8ಅನ್ನ 2ರಲ್ಲಿ ಕರ್ತಾ ಹೊಡ್ಕೊಂಡು 2 7 2 4 ಆಯ್ತಾ? 7 ಎಷ್ಟಲಿ 231 ಆಕತಿ. 7 33 231, 4 33 132. ಇವಾಗ 50 ಪೈಸೆಯ ಸಂಖ್ಯೆ ನಾಣ್ಯಗಳು ಎಷ್ಟು ಅಂತಂದ್ರೆ 132 ಆಕೈತೆ ನೋಡ್ರಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ, ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಮೊತ್ತವು 2 ವರ್ಷಗಳಲ್ಲಿ ರೂಪಾಯಿ 4,800 ಮತ್ತು 3 ವರ್ಷಗಳಲ್ಲಿ 5,800 ಆಗಿರುತ್ತದೆ. ಅಸಲಿನ ಮೊತ್ತವು ಎಷ್ಟು ಅಂತ ಕೇಳೋಣ. ಅಸಲಿನ ಮೊತ್ತ ಎಷ್ಟು ಅಂತಂದ್ರ ಇದೇನಿದು? ಇದು ಅಸಲು ಎಷ್ಟೇ ಅಂತ ಗೊತ್ತಿಲ್ಲ ನಮಗೆ. ಅದನ್ನ ಕಂಡು ಹಿಡ್ಕೋಬೇಕು ನಾವು. ಅಂದ್ರೆ ಈಗ ಮೊದಲನೇದಾಗಿ ಮೊದಲು ಎರಡು ವರ್ಷಕ್ಕೆ ಎಷ್ಟಾಗುತ್ತೆ? ಅದು 4,800 ರೂಪಾಯಿ ಆಗುತ್ತದೆ. 4,800 ರೂಪಾಯಿ ಆಕತಿ. ಇನ್ನು ಮೂರನೇ ವರ್ಷದಲ್ಲಿ ಎಷ್ಟಾಗತ್ತೆ ಅವ್ರಿಗೆ? 5,200 ರೂಪಾಯಿ ಆಕತಿ. 5,200 ಆಕತಿ. ಈಗ ನೋಡ್ಕೊಡ್ರಿ, ಈ ಎರಡನೇ ವರ್ಷದಿಂದ ಮೂರನೇ ವರ್ಷ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗತ್ತದು? ಒಂದು ವರ್ಷಕ್ಕ 400 ಆಯ್ತು ಅಂದ್ರ 2 ವರ್ಷಕ್ಕೆ ಎಷ್ಟಾಗತಿ? ಒಂದು ವರ್ಷಕ್ಕೆ 400 ಅಂತಂದ್ರ 2 ವರ್ಷಕ್ಕೆ ಇದ್ರ ಡಬಲ್ ಆಕತಿ ನೋಡ್ರಿ. ಎಷ್ಟಾಗತಿ? 800 ರೂಪಾಯಿ ಆಕತಿ. ಒಂದು ವರ್ಷಕ್ಕೆ 400 ಆಯ್ತು ಅಂದ್ರೆ 2 ವರ್ಷಕ್ಕೆ 800. ಈ 4,800 ಒಳಗ 2 ವರ್ಷದ ಬಡ್ಡಿ ಮೈನಸ್ ಮಾಡೋದು. ಇದು 800 ಏನಿದೆಯಲ್ಲ ಅದೇ ಬಡ್ಡಿ. 800 ಮೈನಸ್ ಮಾಡಿದ್ರೆ ಏನಾಗ್ತದೆ? ಅಸಲು ನಮ್ಗೆ ಸಿಗ್ತೈತಿ. ಅಸಲು ಎಷ್ಟಾಗುತ್ತೆ ಇವಾಗ? 4,000. ಅಸಲು ಎಷ್ಟು? 4,000 ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಸೇಮ್ ಕ್ವಶನ್ ಇದೆ. ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಮೊತ್ತವು 2 ವರ್ಷಗಳಲ್ಲಿ ರೂಪಾಯಿ 7,800 ಮತ್ತು 3 ವರ್ಷಗಳಲ್ಲಿ ರೂಪಾಯಿ 8,700 ಆಗಿರುತ್ತದೆ. ಅಸಲಿನ ಮೊತ್ತ ಎಷ್ಟು ಅಂತ ಹೇಳ್ತಾರ ಅವರು. ಇವಾಗ ನಮಗ ಅಸಲನ್ನ ಕಂಡುಹಿಡ್ಕೋಬೇಕಾಗತ್ತೆ. ಅಸಲು ಎಷ್ಟಾಕೋ ಗೊತ್ತಿಲ್ಲ. ಅಸಲನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಇವಾಗ ಇಲ್ಲೇನು ಕೊಟ್ಟಾರ? ಒಂದು ನಿರ್ದಿಷ್ಟ ಮೊತ್ತವು 2 ವರ್ಷಗಳಲ್ಲಿ. 2 ವರ್ಷಗಳಲ್ಲಿ ಎಷ್ಟಾಗುತ್ತೆ? ಇದು 7,800 ರೂಪಾಯಿ ಆಕತಿ. 7,800
800 ರೂಪಾಯಿ ಆಕತಿ. ಮತ್ತು ಮೂರನೇ ವರ್ಷದಲ್ಲಿ ಎಷ್ಟಾಕತಿ? 8,700 ರೂಪಾಯಿ ಆಕತಿ. 8,700 ಆಕತಿ ಅಂದ್ರ ಇವಾಗ ಮೂರನೇ ವರ್ಷದೊಳಗೆ ಎಷ್ಟಾಕತಿ ನೋಡ್ಕೋಬೇಕು ಬಡ್ಡಿ. ನಾವಿವಾಗ ಬಡ್ಡಿಯನ್ನು ಕಂಡು ಹಿಡ್ಕೊಂಡ ಆಮೇಲೆ ಅದನ್ನ ಮೈನಸ್ ಮಾಡ್ಕೋಬೇಕಾಕತಿ. 7,800 ಒಳಗ ನೋಡ್ಕೊಡ್ರಿ, 7,800 ಈ ಥರ ಅಲ್ಲ, ಮೂರನೇ ವರ್ಷ ಎಷ್ಟೈತಿ? 8,700 ಐತಲ್ಲ, ಅದ್ರೊಳಗ ಎರಡನೇ ವರ್ಷದ ಮೈನಸ್ ಮಾಡ್ಕೊಳ್ಳೋಣ. ಎಷ್ಟಾಕತಿ? 7,800 ಮೈನಸ್ ಮಾಡ್ಕೊಂಡ್ರೆ ಎಷ್ಟಾಕತಿ? ಎಷ್ಟು ಉಳಿತೈತಿ ನೋಡ್ರಿ, 0 0 17 8 ತೆಗೆದ್ರ 9 ಉಳಿತೈತಿ, 0. ಈಗ ಒಂದು ವರ್ಷ, ಇದೇನು ಒಂದು ವರ್ಷಕ್ಕೆ ಮೂರನೇ ವರ್ಷ ಐತಿಲ್ಲ, ಎರಡನೇ ವರ್ಷದಿಂದ ಮೂರನೇ ವರ್ಷದೊಳಗ 900 ರೂಪಾಯಿ ಬಡ್ಡಿ ಇದು. ಒಂದು ವರ್ಷಕ್ಕೆ 900 ರೂಪಾಯಿ ಬಡ್ಡಿ ಆಯ್ತಂದ್ರ 2 ವರ್ಷಕ್ಕೆ ಎಷ್ಟು? 2 ವರ್ಷಕ್ಕೆ 1,800 ರೂಪಾಯಿ ಆಕತಿ ನೋಡ್ರಿ. 1,800 ರೂಪಾಯಿ ಬಡ್ಡಿ ಆಕತಿ. ಇವಾಗ ನಾವು 7,800 ಒಳಗ ನಾವು 1,800 ರೂಪಾಯಿ ಬಡ್ಡಿಯನ್ನು ತೆಗೆದ್ರೆ ಎಷ್ಟಾಕತಿ? ಈ 0 0 8 8 ಕಳೆದ್ರೆ 0 ಆಕತಿ, 7 1 ಕಳೆದ್ರೆ 6 ಆಕತಿ. ಈಗ ನಮಗೆ ಅಸಲು ಎಷ್ಟಾಕತಿ ಅಂದ್ರ ಅದೇ 6,000 ರೂಪಾಯಿ. ಅಸಲು 6,000 ನೋಡ್ಕೊಡ್ರಿ. ಹೆಂಗ್ ಬಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಂದ್ರ, ಎ ಅನುಪಾತ ಬಿ ಅನುಪಾತ ಸಿ ಎಷ್ಟೈತೆ? ಅದು 3:6:8 ಐತಿ. ಮತ್ತಿಲ್ಲಿ ಸಿ ಅನುಪಾತ ಡಿ ಎಷ್ಟೈತಿ? 2:1 ಐತಿ. ಹಾಗಿದ್ದರೆ ಎ ಅನುಪಾತ ಡಿ ಎಷ್ಟು ಅಂತ ಕೇಳ್ತಾರ ಅವ್ರು. ಎ ಅನುಪಾತ ಡಿ ಎಷ್ಟು ಅಂತ ಕೇಳ್ತಾರ. ಇವಾಗ ನೋಡ್ಕೊಟ್ರೆ ಇದನ್ನ ಈ ಥರ ಕ್ವಶನ್ಸ್ ಬಂದ್ರೆ ಯಾವ ಥರ ಮಾಡ್ಕೋಬೇಕು ಅಂದ್ರ, ಇವಾಗ ಸಿ ಎರಡು ಬೇರೆ ಬೇರೆ ಇದೆ. ಬೇರೆ ಬೇರೆ ಇದ್ದಾಗ ಏನು ಮಾಡ್ಕೋಬೇಕು? ಎರಡನ್ನ ಸೇಮ್ ಮಾಡ್ಕೋಬೇಕು. ಇಲ್ಲಿ ಇದನ್ನ ಇಂಟು 4 ಮಾಡ್ಕೊಳ್ಳೋಣ. 4 2 ಎಷ್ಟಾಕತಿ? 8 ಆಗತ್ತೆ ನೋಡ್ರಿ. ಇಂಟು ಮಾಡ್ಕೋಬೇಕಂದ್ರೆ ಎರಡು ಸಂಖ್ಯೆಗೂ ಗುಣಾಕಾರ ಮಾಡ್ಕೋಬೇಕಾಗತ್ತೆ. 2 4 2 8, 4 1 4. ಇವಾಗ ನೋಡ್ರಿ, ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಎಷ್ಟಾಗತ್ತೆ? 3:6:8 ಆಕತಿ. ಕ್ವಶನ್ ಏನು ಕೇಳ್ಯಾರ? ಎ ಅನುಪಾತ ಡಿ ಎಷ್ಟಾಗತಿ? ಎ ಎಷ್ಟೈತಿ ಇಲ್ಲಿ? ಎ 3 ಐತಿ, ಡಿ 4 ಐತಿ. 3:4 ಆಕತಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ರೆ. ನೆಕ್ಸ್ಟ್ ಕ್ವಶನ್ ಅದೇ ಥರ ಸೇಮ್ ಐತಿ. ಎ ಅನುಪಾತ ಬಿ ಅನುಪಾತ ಸಿ ಈಕ್ವಲ್ ಟು 2:3:5 ಐತಿ. ಇವಾಗ ಸಿ ಮತ್ತು ಡಿ ಎಷ್ಟು? ಸಿ ಮತ್ತು ಡಿ ಎಷ್ಟಾಗತ್ತ? 2:5 ಐತಿ. ಈ ಕ್ವಶನ್ ಒಳಗ ಎ ಅನುಪಾತ ಡಿ ಎಷ್ಟು ಅಂತ ಕೇಳ್ಯಾರ. ಇವಾಗ ನೋಡ್ರಿ,
ಈ ಥರ ಇದ್ದರೆ ಏನು ಮಾಡ್ಕೋಬೇಕು, ಎ ಅನುಪಾತ ಬಿ ಅನುಪಾತ ಸಿ ಎಷ್ಟೈತಿ 2:3:5 ಐತಿಲ್ಲ. ಸಿ ಮತ್ತು ಡಿ, ಸಿ ಅನುಪಾತ ಡಿ ಎಷ್ಟೈತಿ 2:5 ಐತಿ. ಸಿ ಯಾವಾಗಲೂ ಬೇರೆ ಬೇರೆ ಇತ್ತಂದ್ರೆ ಅದನ್ನ ಎರಡು ಸೇಮ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಏನು ಮಾಡ್ಕೋಬೇಕು, ಇಂಟು 5 ಮಾಡ್ಕೋಬೇಕು, ಇದಕ್ಕೆ ಇಂಟು 2 ಮಾಡ್ಕೋಬೇಕು. ಇಂಟು 2 ಇದು ಎರಡು ಸಂಖ್ಯೆ ಆಗುತ್ತಾ, ಇದು ಎರಡು ಸಂಖ್ಯೆ ಆಗುತ್ತಾ. ಆ ಥರ ಆದರೆ ಏನು ಬರುತ್ತೆ ನೋಡ್ರಿ, 2 2 4 ಅನುಪಾತ 2 3 6 ಅನುಪಾತ 2 5 10. ಇಲ್ಲಿ ಕೆಳಗಡೆ 5 2 10, 5 5 20 ಅನುಪಾತ 25 ಆಗತಿ. ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಕ್ವಶನ್ ಒಳಗೆ ಎ ಅನುಪಾತ ಸಿ ಎಷ್ಟಾಗುತ್ತೆ ಅಂದ್ರೆ, ಎ ಅಂದ್ರೆ ಇಲ್ಲಿ 4 ಇದೆ ನೋಡ್ರಿ, ಡಿ ಅಂದ್ರೆ 25. ಆನ್ಸರ 4:25 ಆಗುತ್ತೆ ನೋಡ್ರಿ. ಗೊತ್ತಾಯ್ತಲ್ಲ ಹೆಂಗೆ ಬರ್ತದಂತ ನೋಡ್ರಿ. ಹೇಳ್ತೀನಿ ಏನಂತ, ಎ ಅನುಪಾತ ಬಿ ಅನುಪಾತ ಸಿ ಐತಿ. ಎ ಬಿ ಸಿ ಎಷ್ಟು ಕೊಟ್ಟಾರ, 2:3:5 ಐತಿ. ಸಿ ಮತ್ತು ಡಿ ಎಷ್ಟೈತಿ 2:5 ಐತಿ. ಇಲ್ಲಿ ಸಿ 5 ಮತ್ತು 2 ಐತಿ. ಇವನ್ನ ಎರಡನ್ನ ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೋಬೇಕಂದ್ರೆ ಈ ಎರಡು ಸಂಖ್ಯೆಗಳನ್ನು ಗುಣಾಕಾರವನ್ನು ಮಾಡ್ಕೊಳ್ಬೇಕಾಗತಿ. ಇಲ್ಲಿ ಇಂಟು 5 ಮಾಡ್ಕೊಂಡು ಇಲ್ಲಿ ಇಂಟು 2 ಮಾಡ್ಕೊಂಡ್ರೆ ಎರಡು ಸೇಮ್ ಬರುತ್ತೆ ನೋಡ್ರಿ. 2 4 2 2 4 ಆಕತಿ, 2 3 6, 2 5 10 ಆಕತಿ. ಅದೇ ರೀತಿ 5 2 ಎಷ್ಟು, 5 2 10, 5 5 25. ಕ್ವಶನ್ ಒಳಗೆ ಏನು ಕೇಳ್ಯಾರವರು, ಎ ಅನುಪಾತ ಡಿ ಎಷ್ಟು ಅಂತ ಕೇಳ್ಯಾರ. ಎ ಅನುಪಾತ ಡಿ ಎಷ್ಟಾಕತಿ, ಎ ಎಷ್ಟಿದೆ 4 ಐತಿ, ಡಿ ಎಷ್ಟಾಕತಿ 25. 4:25 ಆಕತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ, ಒಬ್ಬ ವ್ಯಕ್ತಿ ತಿಂಗಳ 30 ದಿನಗಳವರೆಗೆ ಕೆಲಸ ಮಾಡಿದರೆ ಅವನು ದಿನಕ್ಕೆ 10 ರೂಪಾಯಿ ಪಡಿತಾನೆ. ಅದು ಮೊದಲು ಬರ್ಕೊಳ್ಳೋಣ, ನೋಡ್ಕೊಡ್ರಿ. 30 ದಿನವರೆಗೆ ಕೆಲಸ ಮಾಡಿದ್ರೆ ಅಷ್ಟ 10 ದಿನ 10 ರೂಪಾಯಿ ಕೊಡ್ತಾರೆ ಅವನಿಗೆ. 30 ದಿನ ಕೆಲಸ ಮಾಡಿದರೆ ಪ್ರತಿದಿನನೂ 10 ರೂಪಾಯಿ ಕೊಡ್ತಾರ ಅಂದ್ರೆ ಎಷ್ಟಾಗುತ್ತೆ, ಇದು 300 ರೂಪಾಯಿ ಆಗ್ತೈತಿ. ಅವನು ಕೆಲ್ಸಕ್ಕೆ ಹಾಜರಾಗಲಿಲ್ಲ ಅಂದ್ರೆ, ಕೆಲಸ ಬಿಟ್ಟಿದಂದ್ರೆ ಒಂದು ದಿನ, ಅವನಿಗೆ ಎಷ್ಟು ಕಷ್ಟ ಆಗತ್ತ, 2 ರೂಪಾಯಿ ದಂಡ ಹಾಕ್ತಾರ ಅವನಿಗೆ. ಅವನ ಇಡೀ ತಿಂಗಳಲ್ಲಿ ಅವನು 240 ಪಡೆದರೆ ಅವನು ಎಷ್ಟು ದಿನ ಕೆಲಸ ಮಾಡಿರುವುದಿಲ್ಲ ಅಂತ ಐತೆ ಕ್ವಶನ್. ಈಗ ನೋಡ್ರೆ, ಅವನ ಇಡೀ ತಿಂಗಳೊಳಗೆ ಕೆಲಸ ಮಾಡಿ 240 ರೂಪಾಯಿ ತಗೋತಾನ, 40 ರೂಪಾಯಿ ತಗೋತಾನ. 240 ರೂಪಾಯಿ ತಗೊಂಡ್ರ ಅವನೀಗ ಎಷ್ಟು ದಿನ ಕೆಲಸ ಮಾಡಿಲ್ಲ ಐತೆ ಕ್ವಶನ್. ಇದನ್ನ ಹೆಂಗೆ ಬಿಡಿಸ್ಕೋಬೇಕಂದ್ರೆ ನೋಡ್ರೆ, ಈಗ ಎಷ್ಟು ದಿನ 300 ಒಳಗೆ 240 ರೂಪಾಯಿ ಕಳೆದ್ರೆ ಎಷ್ಟಾಗುತ್ತೆ, 60 ರೂಪಾಯಿ. ಈ 60 ರೂಪಾಯಿ ತಗೊಂಡಿಲ್ಲ ಅವನು, ಇಡೀ ತಿಂಗಳು ಕೆಲಸ ಮಾಡಿಲ್ಲ ಅವನು. ಅದಕ್ಕಾಗಿ ಅವನಿಗೆ ಇಲ್ಲಿ 10 ರೂಪಾಯಿ ಐತಲ್ಲ, ಒಂದು ದಿನಕ್ಕೆ 10 ರೂಪಾಯಿ ಸಿಕ್ತಿತ್ತು, ಅದಲ್ಲದೆ ಏನಾಕತಿ ಅವನಿಗೆ ದಂಡನೂ ಆಕೈತಿ. ಒಂದು ದಿನ ಕೆಲಸ ಬಿಟ್ರೆ 2 ರೂಪಾಯಿ ದಂಡ ಆಕೈತಿ. ಪ್ಲಸ್ 2 ಎಷ್ಟಾಕತಿ, ಇದು 60/12 ನೋಡ್ಕೊಡ್ರಿ. 12 1 12 5. ಆನ್ಸರ್ ಏನಂತಂದ್ರೆ
5 ದಿನ ಕೆಲಸ ಮಾಡಿರುವುದಿಲ್ಲ. ಆಯ್ತಾ? 5 ದಿನ ಕೆಲಸ ಮಾಡಿಲ್ಲ ಅಂತ ಐತಿ. ಗೊತ್ತಾಯ್ತಲ್ಲ ಹೆಂಗ್ ಬಂದಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಒಬ್ಬ ವ್ಯಕ್ತಿ ತಿಂಗಳ 30 ದಿನಗಳವರೆಗೆ ಕೆಲಸ ಮಾಡಿದರೆ ಅವನು ದಿನಕ್ಕೆ 20 ರೂಪಾಯಿ ಕೊಡ್ತಾರ. ಅವನು ಕೆಲಸಕ್ಕೆ ಗೈರುಹಾಜರಾದರೆ ಅವನಿಗೆ 5 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇಡೀ ತಿಂಗಳಲ್ಲಿ ಅವನು 400 ರೂಪಾಯಿ ಪಡೆದರೆ ಅವನು ಎಷ್ಟು ದಿನ ಕೆಲಸ ಮಾಡಿರುವುದಿಲ್ಲ ಅಂತ ಹೇಳ್ತೀವಿ. ಇವಾಗ ನೋಡ್ರಿ, ಇದನ್ನ ಯಾವ ತರ ಬಿಡಿಸ್ಬೇಕಂದ್ರ 30 ದಿನ ಕೆಲಸ ಮಾಡಿದ್ರೆ ಅವನಿಗೆ ಪ್ರತಿ ದಿನವೂ ಎಷ್ಟು ಕೊಡ್ತಿದ್ರು? 20 ರೂಪಾಯಿ ಕೊಡ್ತಿದ್ರ. ಅದು ಎಷ್ಟಾಗತ್ತೆ ಅಮೌಂಟು? 20 30 600 ರೂಪಾಯಿ ಆಕೈತ. 600 ರೂಪಾಯಿ ತಗೊಂಡಿಲ್ಲ ಅವನು. ಎಷ್ಟು ತಗೊಂಡಾನ ಅವನು? 400 ರೂಪಾಯಿ ತಗೊಂಡಾನ. ಅಂದ್ರೆ 400 ರೂಪಾಯಿ ತಗೊಂಡ್ರೆ ಇದ್ರದ್ದು ಎಷ್ಟಾಗತ್ತೆ? 200 ರೂಪಾಯಿ. 200 ರೂಪಾಯಿ ಏನಿದೆಯಲ್ಲ ಅವನು ತಗೊಂಡಿಲ್ಲ, ಅಂದ್ರೆ ಕೆಲ್ಸಕ್ಕೆ ಹೋಗಿಲ್ಲ ಅಂತದು. ಇವಾಗ ನೋಡ್ರಿ, 200 ರೂಪಾಯಿ ತಗೊಂಡಿಲ್ಲ ಅವನು. ಪ್ರತಿದಿನ ಎಷ್ಟು ಕೊಡ್ತಿದ್ದ ಅವಂಗ? ಪ್ರತಿದಿನ 20 ರೂಪಾಯಿ ಕೊಡ್ತಿದ್ರು ಅವಂಗ. 20 ರೂಪಾಯಿ ಕೊಡ್ತಿದ್ರು. ಪ್ಲಸ್ ಅದಲ್ದ ಒಂದು ದಿನ ಕೆಲಸ ಬಿಟ್ರೆ ಅವ 5 ರೂಪಾಯಿ ದಂಡ ಹಾಕ್ತಿರತ್ರ. ಕೆಲಸ ಬಿಟ್ಟದಕ್ಕೆ 5 ರೂಪಾಯಿ ದಂಡ ಹಾಕ್ತಿದ್ರು. ಎಷ್ಟಾಗುತ್ತೆ ಇದು? 200 ಡಿವೈಡ್ ಬೈ 25 ಎಷ್ಟಾಗುತ್ತೆ ನೋಡ್ರಿ? 25 ಒಂದೇ 25 ಎಂಟ್ಲಿ ಆಕತ್ ನೋಡ್ರಿ. ಆನ್ಸರ್ ಇದೇ ಆನ್ಸರ್ ಆಗತ್ತೆ ನೋಡ್ರಿ. ಆನ್ಸರ್ 8 ದಿನ ಕೆಲಸ ಮಾಡಿರುವುದಿಲ್ಲ. ಆಯ್ತಾ? ನೋಡ್ರಿ, ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿತತಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದಲ್ಲದೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ತೈತಿ. ಅದಲ್ಲದೆ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಎಲ್ಲರೂ ಜಾಯ್ನ್ ಆಗ್ರಿ. ಥ್ಯಾಂಕ್ ಯು.